ಏಕಂ ವಿಶರಸೋ ಹಂತಿ ಶಸ್ತ್ರೇಣೈಕಶ್ಚ ವಧ್ಯತೆ ಸರಾಷ್ಟ್ರಂ ಸಪ್ರಜಂಹಂತಿ ರಾಜಾನಂ ಮಂತ್ರ ವಿಪ್ಲವ. ಮನುಷ್ಯ ಮಾಡುವ ಮಂತ್ರ ವಿಪ್ಲವ ಏನಿದೆ, ಏನೊಂದು ಮಂತ್ರಣ ಅಂದ್ರೆ ಗೂಢವಾದ ಸಮಾಲೋಚನೆ, ರಾಜ ಮಂತ್ರಿ ಎಲ್ಲ ಸೇರಿ, ಅಮಾತ್ಯರೆಲ್ಲ ಸೇರಿ, ಸೇನಾಪತಿಗಳು ಕೂಡಿ ಮಾಡುವಂತಹ ಏನು ವಿಚಾರಗಳಿವೆ ಅದಕ್ಕೆ ಮಂತ್ರಣ ಅಂತ ಕರೀತಾರೆ. ಆ ಮಂತ್ರದಲ್ಲಿ ವಿಪ್ಲವವಾದರೆ ಅದು ಇಡೀ ರಾಜ್ಯವನ್ನ ಹಾಳಮಾಡಿ, ಇಡೀ ರಾಜ್ಯವನ್ನ ಹಾಳಮಾಡಿ. ಹಾಗಾಗಿ ನಿಗೂಢವಾಗಿರುವಂತಹ ಯಾವ ಮಂತ್ರಣವನ್ನೂ ಕೂಡ ಬಯಲಿಗೆ ಹಾಕ್ಲಿಕ್ಕಿಲ್ಲ. ಆ ಅಪವಾದಕ್ಕೆ ತುತ್ತಾದವರು ಕೆಲವು ವರ್ಷಗಳ ಹಿಂದಿನ ಭಾಗವತಲ್ಲ ಅವರು. ಹಾಗೆ ಮನುಷ್ಯನಿಗೆ ಒಳಗಿನ ಗುಟ್ಟುಗಳನ್ನ, ಯಾವ ಗುಟ್ಟುಗಳು ಅತ್ಯಂತ ಗೂಢವಾಗಿ ಇಡಬೇಕೋ ಅಂತಹ ಸೀಕ್ರೆಟ್ ಆದಂತಹ ವಿಷಯಗಳನ್ನ ಜಗತ್ತಿಗೆ ಬಯಲು ಮಾಡಿದ ವ್ಯಕ್ತಿಯನ್ನ ಚೆನ್ನಾಗಿ ಶಾಸನ ಮಾಡುವುದು ಅನಿವಾರ್ಯವಾಗ್ತದೆ. ರಾಜಕಾರಣದಲ್ಲಿ ಕೌಟಿಲ್ಯ ಆ ವಿಷಯವನ್ನ ಹೇಳುವಾಗ ಎಂಥ ಕಠೋರವಾದ ಶಾಸನಗಳನ್ನು ಹೇಳ್ತಾನೆ, ಅತ್ಯಂತ ಕಠೋರವಾದ ಶಾಸನ. ರಾಜನ ಆಜ್ಞೆಯನ್ನು ಪಾಲನ ಮಾಡದಿರುವ ಒಂದು ಶಾಸನೆಯನ್ನು ಹೇಳಿದರೆ, ರಾಜನ ಮಂತ್ರಣವನ್ನ ಬಯಲಿಗೆಳೆದಂತಹ ವ್ಯಕ್ತಿಗೆ ಅದರ 10ರಷ್ಟು ಹೆಚ್ಚಿನ ಶಾಸನವನ್ನು ಹೇಳ್ತಾನೆ. ಆದ್ದರಿಂದ ಯಾರು ರಾಜನ ವಿರೋಧವನ್ನು ಮಾಡ್ತಾನೋ ಅವನು ಪ್ರಕಟವಾಗಿ ಮಾಡ್ತಾನೆ, ಆದರೆ ನಿಗೂಢವಾಗಿ ಮಾಡುವವನು ಮಾಡುವಂತಹ ವ್ಯಕ್ತಿ ಹೆಚ್ಚು ಘಾತಕವಾಗಿರುತ್ತದೆ. ಆದ್ದರಿಂದ ಅವನನ್ನ ಶಾಸನ ಮಾಡುವುದು ಹೆಚ್ಚು ಅವಶ್ಯಕ ಅಂತ ಹೇಳ್ತಾರೆ. ಹಾಗಾಗಿ ಸರಾಷ್ಟ್ರಂ ಸಂಪ್ರಜಂಹಂತಿ ರಾಜಾನಂ ಮಂತ್ರ ವಿಪ್ಲವ ಏಕಸ್ವಾದು ನ ಭುಂಜೀತ ಏಕಶ್ಚಾರ್ಥಾನ್ ನ ಚಿಂತೆಗೆ ಏಕೋ ನ ಗಚ್ಚೇದಧ್ವಾನಂ ನೈಕ ಸುಪ್ತೇಶು ಜಾಗ್ರಿಯಾತ್. ಎಲ್ಲರೂ ಮಲಗಿದಾಗ ಒಬ್ಬ ಎಚ್ಚರ ಕೂಡಬಾರದು, ಎಲ್ಲರೂ ಮಲಗಿದಾಗ ಒಬ್ಬ ಎಚ್ಚರ ಕೂಡಬಾರದು, ಅದು ಬುದ್ಧಿಗೆ ಹಿಡಿತನ, ಅದನ್ನು ಮಾಡಬಾರದು. ಏಕಸ್ವಾದು ನ ಭುಂಜೀತ, ತಾನೊಬ್ಬನೇ ರುಚಿಯಾಗಿ. ನಾನು ಒಂದು ಕುಟುಂಬದಲ್ಲಿ ಕೇಳಿದ ಸಂಗತಿ, ದೊಡ್ಡ ಕುಟುಂಬ, ಕೋಟ್ಯಾಂತರ ಅಂದ್ರೆ ಅಬ್ಜಾಂತರ ಅಷ್ಟು ಸಂಪಾದನೆ ಮಾಡಿದ ಒಂದು ಕುಟುಂಬ. ಆ ಕುಟುಂಬದಲ್ಲಿ ತಂದೆ ತಾಯಿ, ಅವನ ಮಕ್ಕಳು, ಹೆಂಡತಿ ಅರ್ಥಾತ್ ಸೊಸೆ, ಅವನಿಗೆ 2 ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಆಗ ಬಹಳ ಚಿಕ್ಕ ಮಕ್ಕಳಿದ್ರು. ಆ ಚಿಕ್ಕ ಮಕ್ಕಳಿಗೆ ಕೊಡದೆ ಅಡಿಗೆಯವರ ಕಡೆಯಿಂದ ತಾನು ಅಡಿಗೆ ಮಾಡಿಸಿಕೊಂಡು ಈ ಶ್ರೀಮಂತ ಅಬ್ಜಾಧೀಶ ಅಂದ್ರೆ ಅಬ್ಜಾಧೀಶ, ಅನೇಕ ಅಬ್ಜಾಧೀಶ, ಆ ಅಬ್ಜಾಧೀಶ ಅವನು ತಾನು ತನ್ನ ರೂಮಿನಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಕೊಡದೆ, ಸಣ್ಣ ಸಣ್ಣ ಮಕ್ಕಳು ಬೇಡಿದ್ರೂ ಕೊಡದೆ ತಾನೊಬ್ಬ ತಿಂತಿದ್ದನಂತೆ. ಇಂಥ ವಿಚಿತ್ರವಾದ ವ್ಯಕ್ತಿ. ಅವನ ಮಕ್ಕಳು ಬಂದು ಹೇಳಬೇಕು, ದುಃಖ ಪಡಬೇಕು ನಮ್ಮ ಹತ್ರ. ಹಾಗೆ ಏಕಸ್ವಾದುನ ಭುಂಜೀತ, ರುಚಿಯಾದದ್ದನ್ನು ತಾನೊಬ್ಬನ ತಿಂದು ಇನ್ನೊಬ್ಬರಿಗೆ ಕೊಡದೆ ಎಂದಿಗೂ ಕಷ್ಟ ಕೊಡಬಾರದು. ಏಕಶ್ಚಾರ್ಥಾನ್ನ ಚಿಂತೆಗೆ, ಏನಾದರೂ ಪುರುಷಾರ್ಥವನ್ನು ಹೀಗೆ ಮಾಡಬೇಕೋ ಮಾಡಬಾರದು, ಇದು ಒಳ್ಳೆಯದೋ ಇದು ಕೆಟ್ಟದ್ದೋ. ಕೆಲವರಿಗೆ ಬಹಳ ಅಭಿಮಾನ, ತಾನೊಬ್ಬನೇ ವಿಚಾರ ಮಾಡಿ ತಾನು ನಿರ್ಣಯವನ್ನು ತೆಗೆದುಕೊಳ್ತಾನೆ, ಅದು ಮೂರ್ಖತನ. ಇನ್ನೊಬ್ಬರ ಜೊತೆಗೆ ಸಮಾಲೋಚನೆಯನ್ನು ಮಾಡಬೇಕು, ಸುಖ ದುಃಖವನ್ನು ಹೇಳಿಕೋಬೇಕು, ಅವರಿಂದ ಕೇಳಬೇಕು, ಕೇಳಿ ಅವರೇನ್ ಹೇಳ್ತಾರೋ ಆ ರೀತಿಯಿಂದ ಮಂತ್ರಣ ಮಾಡಿ ಆಲೋಚನೆ ಮಾಡಿ ನಿರ್ಣಯಿಸ್ಕೋಬೇಕು. ಅದು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ತಾನೇ ಒಬ್ಬ ಏಕಾಕಿಯಾಗಿ ನಿರ್ಧಾರವನ್ನ ಕೈಕೊಳ್ಳೋದು ಸರಿಯಲ್ಲ. ಅದಕ್ಕೆ ಹೇಳ್ತಾರೆ ಏಕಸ್ವಾದನ ಭುಂಜೀತ ಏಕಶ್ಚಾರ್ಥಾನ್ನ ಚಿಂತೆಗೆ. ಕೃಷ್ಣನಂಥ ಕೃಷ್ಣ ಸ್ವಾಮಿ ಸಾಕ್ಷಾತ್ ನಾರಾಯಣ ಭಗವಂತ ಈ ಧರ್ಮಶಾಸ್ತ್ರವನ್ನ, ಈ ರಾಜನೀತಿಯನ್ನ, ಮಹಾಭಾರತದ ವಚನವನ್ನ ತಾನು ಪಾಲಿಸ್ತಾನೆ. ಭಾಗವತದಲ್ಲಿ ಉದ್ಧವ ಹೇಳ್ತಾನೆ, ಏಕಾಂತದಲ್ಲಿ ಕರೆದು ನನ್ನನ್ನ ಸಮಾಲೋಚನೆ ಮಾಡ್ತಾ ಇದ್ದ ಕೃಷ್ಣ ಸ್ವಯಂ ಸರ್ವಜ್ಞನಾದರೂ ಇಡೀ ಜಗತ್ತಿಗೆ ಪ್ರೇರಕ ಪ್ರವರ್ತಕ ಸರ್ವಜ್ಞನಾಗಿರುವ ಭಗವಂತ ನನ್ನನ್ನು ಕರೆದು ಏಕಾಂತದಲ್ಲಿ ಕರೆದು ಉಪಹೂಯ ಕೇಳ್ತಿದ್ದ ಉದ್ಧವ ಏನಪ್ಪಾ ಏನ್ ಮಾಡ್ಬೇಕೀಗ ಅಂತ ಕೇಳ್ತಿದ್ದ. ಹೀಗೆ ಕೇಳಿ ನಿರ್ಣಯವನ್ನು ಕೈಗೊಳ್ತಿದ್ದ ಕೃಷ್ಣ ಅಂತ ಹೇಳಿ ಉದ್ಧವ 3ನೇ ಸ್ಕಂಧದ ಆದಿಭಾಗದಲ್ಲಿ ಹೇಳ್ತಾನೆ. ಆ ರೀತಿಯಾಗಿ ಮಂತ್ರೇಶು ಮಾಂ ಉಪಹೂಯ ಅಂತ ಹೇಳಿದ ಮಾತಿದೆ. ಹಾಗೆ ಏಕಶ್ಚಾರ್ಥಾನ್ನ ಚಿಂತೆಗೆ, ಒಬ್ಬನಾಗಿ ಏಕಾಕಿಯಾಗಿ ಒಬ್ಬಂಟಿಗನಾಗಿ ಎಂದಿಗೂ ಮಂತ್ರ ಸಮಾಲೋಚನೆಯನ್ನ ಮಾಡಲಿಕ್ಕಿಲ್ಲ. ಏಕೋ ನಗಚ್ಛೇದಧ್ವಾನಂ, ದಾರಿಯಲ್ಲಿ ಹೋಗುವಾಗ ಒಬ್ಬ ಹೋಗಬಾರದು, ಯಾರಾದರೂ ಒಬ್ಬರ ಜೊತೆಗಿರ್ಬೇಕು. ಯಾರಾದರೂ ಒಬ್ಬರ ಜೊತೆಗಿದ್ರೆ ಒಂದಿಲ್ಲ ಒಂದು ಆಪತ್ತಿಗೆ ಆಪತ್ತುಗಳಿಗೆ ಇರ್ತಾರೆ. ಏಕಮೇವ ದ್ವಿತೀಯಂ ತತ್ ಯದ್ರಾಜನ್ ಅವಬುಧ್ಯಸೆ ಸತ್ಯಂ ಸ್ವರ್ಗಸ್ಯ ಸೋಪಾನಂ ಪಾರಾವಾರಸ್ಯ ನೌರಿವ ಏಕಕ್ಷಮಾವತಂ ದೋಷಃ ದ್ವಿತೀಯೋ ನೋಪಪದ್ಯತೆ ಯದೇನಂ ಕ್ಷಮಯಾಯುಕ್ತಂ ಅಶಕ್ತಂ ಮನ್ಯತೆ ಜನ. ಮನುಷ್ಯ ಕ್ಷಮೆ ಮಾಡುವುದನ್ನು ಕಲಿಬೇಕು.
ತಪ್ಪು ಮಾಡಿದಾಗ ಸಿಟ್ಟು ಬರುವುದು ಸಹಜ. ತಪ್ಪು ಮಾಡದೇ ಇದ್ರೆ ಸಿಟ್ಟು ಬರುತ್ತೆ, ತಪ್ಪು ಮಾಡಿದಾಗಲಂತೂ ಸಿಟ್ಟು ಬರುವುದು ಅತ್ಯಂತ ಸಹಜ. ಆದರೆ ಆ ಸಿಟ್ಟು ಬಾರದಿದ್ದಂತೆ ಇರುವುದು ಕ್ಷಮಾ. ಕ್ರೋಧ ಅಸಮುತ್ಥಿತಿ, ಕ್ರೋಧ ಅಸಮುತ್ಥಿತಿ ಇದು ಕ್ಷಮ. ಶಾಸ್ತ್ರ ಹೇಳುತ್ತೆ ಸಿಟ್ಟು ಬಾರದಿರುವುದು ಇದು ಕ್ಷಮೆ, ಹೊರತು ಕ್ಷಮಿಸುವುದೂ ಅಲ್ಲ. ಸಿಟ್ಟನ್ನು ತೋರಗೆಡೋದಿರುವುದು, ಸಿಟ್ಟಿನಿಂದ ಶಾಸನ ಮಾಡದಿರುವುದು ಇದು ಕ್ಷಮೆ ಅಲ್ಲ. ಸಿಟ್ಟೇ ಬರದೇ ಇರುವುದು ಅದು ಕ್ಷಮೆ. ಆದರೆ ಈ ಕ್ಷಮಾವಂತರು ಯಾರಿದ್ದಾರೆ ನೋಡಿ, ಈ ಕ್ಷಮಾವಂತರನ್ನು ಯಾರು ಏನಾದರೂ ಬೈದರೂ ಏನು ಅನ್ನೋದಿಲ್ಲ. ಅವರನ್ನೇನ್ ತಿಳಿತಾರೆ ಜನ? ಇವನು ದುರ್ಬಲ, ಹೇಡಿ, ನಪುಂಸಕ, ಶಕ್ತಿ ಇಲ್ಲ ಅವನಿಗೆ, ಏನು ಮಾಡ್ಲಿಕ್ಕಾಗುವುದಿಲ್ಲ, ಆದ್ದರಿಂದ ಬಾಯಿ ಮುಚ್ಕೊಂಡು ಕೂತಿದ್ದಾನೆ ಅಂತ ತಿಳ್ಕೋತಾರೆ ಜನ. ಇದು ಬಿಟ್ರೆ ಇನ್ನೇನು ದೋಷ ಇಲ್ಲ ಅವನಲ್ಲಿ. ಜನ ಅವನನ್ನ ತಪ್ಪು ತಿಳಿತಾರೆ ಅಂತನ್ನೋದು ಬಿಟ್ರೆ ಈ ನ್ಯೂನತೆ ಬರುತ್ತೆ ಕ್ಷಮ ಉಳ್ಳವನಿಗೆ. ಇದು ಬಿಟ್ರೆ ಇನ್ನೇನು ದೋಷ ಇಲ್ಲ. ಕ್ಷಮ ಅಂಥ ಉತ್ತಮವಾದ ಗುಣ, ಕ್ಷಮ ಅಂಥ ಉತ್ತಮವಾದ ಗುಣವದು. ಆದ್ದರಿಂದ ಅಂಥ ಶ್ರೇಷ್ಠವಾದ ಗುಣ ಎಲ್ಲಿದೆ? ಏಕಕ್ಷಮಾವತಾಂ ದೋಷ. ಕ್ಷಮಾವಂತನಿಗೆ ಯಾವ ದೋಷಗಳೂ ಇಲ್ಲ. ಪುಣ್ಯಕ್ಕೆ ಪುಣ್ಯ ಬಂತು, ವ್ಯಕ್ತಿ ಎದುರಿನವ ಅವನು ಬಾಗಿದ, ಕಾಲಾಂತರದಲ್ಲಿ ಪ್ರೀತಿ ಮಾಡ್ತಾನೆ, ತನ್ನನ್ನ ಮೀರುವುದಿಲ್ಲ, ಇವನಿಗೆ ಮನಸ್ಸಿಗೆ ಸಮಾಧಾನ, ಚಿತ್ತ ವಿಕ್ಷೋಭ ಆಗುವುದಿಲ್ಲ. ಎಷ್ಟೆಲ್ಲ ಗುಣ ಇದೆ ಕ್ಷಮಾವಂತನಿಗೆ. ಕ್ಷಮಾವಂತನಿಗೆ ನೂರಾರು ಗುಣಗಳಿವೆ, ನೂರಾರು ಲಾಭಗಳಿವೆ. ಆದರೆ ಒಂದೇ ಒಂದು ನ್ಯೂನತೆ ಏನು? ಜನರ ದೃಷ್ಟಿಯಲ್ಲಿ ಇವನು ದುರ್ಬಲ ಅಂತ ಅನಿಸ್ಕೋತಾನೆ, ಇಷ್ಟೇ, ಇನ್ನೇನಿಲ್ಲ. ಆದ್ದರಿಂದ ಏಕಕ್ಷಮಾವತಾಂ ದೋಷ ದ್ವಿತೀಯೋ ನೋಪಪದ್ಯತೆ ಯದೇನಂ ಕ್ಷಮಯಾಯುಕ್ತಂ ಅಶಕ್ತಂ ಮನ್ಯತೆ ಜನಃ. ಜನರು ಅವನನ್ನ ದುರ್ಬಲ, ಹೇಡಿ ಅಂತ ತಿಳ್ಕೋತಾರೆ ಎನ್ನುವುದೊಂದು ದೋಷ ಬಿಟ್ರೆ ಇನ್ಯಾವ ದೋಷ ಬಿದ್ದ. ಸ್ವಸ್ಯ ದೋಷೋ ನವಂತವ್ಯ ಕ್ಷಮಾ ಹಿ ಪರಮಂ ಬಲಂ. ಕ್ಷಮಾ ಎನ್ನುವುದು ಬಹಳ ದೊಡ್ಡದಾದ ಬಲ. ಇದು ಮನುಷ್ಯನಿಗಿರುವ, ಇವನು ಒಂದೊಂದು ಪಾಯಿಂಟ್ಗಳು ಬೆಳೀತಾ ಹೋಗುತ್ತೆ. ಎಷ್ಟೆಷ್ಟು ಸಲ ಅಪರಾಧ ಮಾಡಿದಾಗಲೂ ಇವನು ಸಹನೆ ಮಾಡಿದ, ಕ್ಷಮಿಸಿದ ಆದಂತೆ ಇವನಿಗೆ ಅಷ್ಟು ಬಲ ಹೆಚ್ಚಾಗ್ತಾ ಹೋಯಿತು. ಅದು ಕಣ್ಣಿಗೆ ಕಾಣುವ ಬಲವಲ್ಲ, ಕುಸ್ತಿ ಆಡಿದರೆ ತೋರುವ ಬಲವಲ್ಲ, ಇನ್ನೇನು ಮಾಡಿದ್ರೂ ಗೊತ್ತಾಗುವುದಲ್ಲ. ಅದು ನೈತಿಕವಾದ ಬೆಂಬಲ, ಅದು ಬಹಳ ದೊಡ್ಡದಾದ ಬಲ. ಅಂಥ ಬಲ ಇನ್ಯಾವುದರಿಂದಲೂ ಗಳಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸ್ವಸ್ಯ ದೋಷೋ ನಮಂತವ್ಯ ಕ್ಷಮಾ ಹಿ ಪರಮಂ ಬಲಂ ಕ್ಷಮಾ ಗುಣೋ ಹ್ಯಶಕ್ತಾನಾಂ ಶಕ್ತಾನಾಂ ಭೂಷಣಂ ಕ್ಷಮ. ದುರ್ಬಲರು ಯಾರೋ ಅವರಿಗೆ ಕ್ಷಮಾ ಅಂತನ್ನುವುದು ಗುಣವಾಗತ್ತೆ. ಸಬಲರು ಯಾರೋ ಅವರಿಗೆ ಕ್ಷಮಾ ಎನ್ನುವುದು ಅಲಂಕಾರವಾಗತ್ತೆ. ದುರ್ಬಲನಾದವನು ಕ್ಷಮಾ ಮಾಡಲೇಬೇಕು, ಇಲ್ಲಾಂದ್ರೆ ಸಾಯ್ತಾನವನು, ದುಃಖ ಪಡ್ತಾನೆ, ಕಷ್ಟಪಡ್ತಾನೆ. ಯಾರು ಸಬಲರಾಗಿದ್ದಾರೆ ಅವರು ಕ್ಷಮಾ ಮಾಡೋ ಕಾರಣವಿಲ್ಲ, ಅವರು ಪ್ರತೀಕಾರ ಮಾಡಬಹುದು. ಆದರೆ ಅವರು ಕ್ಷಮಾ ಮಾಡಿದರೆ ಅದು ಅಲಂಕಾರ, ಅವರಿಗೆ ದೊಡ್ಡಸ್ತಿಕೆ, ದೊಡ್ಡತನ ಬಂದಂತೆ ಅವರಿಗೆ. ಆದ್ದರಿಂದ ಅದಕ್ಕಾಗಿ ಕ್ಷಮಾ ಇದು ಬಹಳ ಉತ್ತಮವಾಗಿರುವಂತಹದ್ದು. ಹೀಗೆ ಬೇಕಾದಷ್ಟು ಮಾತುಗಳನ್ನು ಹೇಳ್ತಾನೆ. ಶಾಂತಿ ಖಡ್ಗಕ್ಕರೆಯಸ್ಯ ಕಿಂಕರಿಷ್ಯತು ದುರ್ಜನ. ಕ್ಷಮಾ ಉಳ್ಳಂತಹ ಮನುಷ್ಯನ ಕೈಯಲ್ಲೇನಿದೆ ಅಂತಂದ್ರೆ ಶಾಂತಿಯೇ ಇದೆ. ಅದೇ ಶಾಂತಿಯೇ ಒಂದು ಖಡ್ಗ, ಶಾಂತಿಯೇ ಅವನ ಕೈಯಲ್ಲಿರುವ ಖಡ್ಗ. ಆ ಅಸ್ತ್ರದಿಂದ ಏನೂ ಪರಿಹಾರ ಮಾಡಬಹುದು ಅಂತ ಸಮರ್ಥನಾಗ್ತಾನೆ ಕೈಯಲ್ಲಿ ಶಾಂತಿ ಖಡ್ಗವನ್ನು ಹಿಡಿದು. ಆದ್ದರಿಂದ ಹೇಗಿದೆ ಅಂತಂದ್ರೆ ಮಣ್ಣಿನ ನೆಲದ ಮೇಲೆ, ಕಲ್ಲಿನ ನೆಲದ ಮೇಲೆ ಒಂದು ಮಣ್ಣು, ಇದು ಬೆಂಕಿ ಏನಾದರೂ ಬಿದ್ರೆ, ಕೆಂಡ ಬಿದ್ರೆ ಏನಾಗತ್ತೆ? 10 ನಿಮಿಷ ಉಳಿತದೆ. ತನ್ನಲ್ಲಿ ಇದ್ದುಲು ಇರೋವರೆಗೆ, ಕಟ್ಟಿಗೆ ಇರೋವರೆಗೆ, ಇಂಧನ ಇರೋವರೆಗೆ ಉರಿದು ಕೊನೆಗಾಗೋದೇನದು? ಬೂದಿ ಅಟ್ಟೆ ಆಯ್ತು. ಹಾಗೆ ಕಲ್ಲಿನ ನೆಲದ ಮೇಲೆ, ಮಣ್ಣಿನ ನೆಲದ ಮೇಲೆ ಒಂದು ಅಂಗಾರ, ಒಂದು ಇದ್ದಲು ಬಿದ್ರೆ, ಕೆಂಡ ಬಿದ್ರೆ ಹೇಗೆ ಕೊನೆಗೆ ಅದು ಬೂದಿ ಆಗತ್ತೆ. ಯಾರನ್ನು ಏನನ್ನೂ ಸುಡುವುದಿಲ್ಲ. ಅದು ಯಾರನ್ನು ಸುಡಬೇಕು? ಹುಲ್ಲಿದ್ರೆ ಸುಡಬೇಕು, ಕಟ್ಟಿಗೆ ಇದ್ರೆ ಸುಡಬೇಕು, ಕಾಗದ ಇದ್ರೆ, ಬಟ್ಟೆ ಇದ್ರೆ ಸುಡಬೇಕು. ಹಾಗೆ ಅದಕ್ಕೆ ಹೇಳ್ತಾರೆ ಅತೃಣೇ ಪತಿತೋ ವನ್ಹಿ ಸ್ವಯಮೇವೋಪಶಮ್ಯತಿ. ಅತೃಣೇ ಪತಿತೋ ವನ್ಹಿ ಬಹಳ ವಿಚಿತ್ರವಾದ ಇನ್ನೊಂದು ಮಹಾಭಾರತದಲ್ಲಿ ಇಲ್ಲೇ
ಇಲ್ಲಿ ಬಂದಿಲ್ಲ, ಮುಂದೆ ಎಲ್ಲ ಒಂದ್ ಕಡೆಗೆ ಬಂದಿದೆ, ಒಂದು ಕಡೆಗೆ ಬರ್ತದೆ. ಕ್ಷಮ ಇದ್ದವನು ಅಂತಂದ್ರೆ ಹೇಗೆ ಅಂತಂದ್ರೆ, ಅತೀ ಆಳವಾಗಿರುವಂತಹ ಒಂದು ಬಾವಿ, ಆಳವಾದ ಬಾವಿ, ನೀರೇ ಇಲ್ಲ, ಅಂಥ ಬಾವಿಯೊಳಗೆ ಯಾರೋ ಒಂದು ಕೂಕ್ಕೊಂಡ, ಶಬ್ದ ಮಾಡಿದ, ಏನಾಗತ್ತೆ? ಏನಾಗುವುದಿಲ್ಲ, ಯಾರಿಗೂ ಕೇಳಿಸುವುದಿಲ್ಲ, ಯಾರಿಗೂ ಕೇಳಿಸುವುದಿಲ್ಲ. ಇಲ್ಲೆಲ್ಲಾದ್ರೂ ಒದರಿದ್ರೆ, ಕೂಗಿದ್ರೆ ಜನರಿಗೆ ಕೇಳುತ್ತೆ. ಬಾವಿಯಲ್ಲಿ ಮುಖ ಮಾಡಿಕೊಂಡು ಒದರಿದ್ರೆ ಯಾರಿಗೆ ಕೇಳಬೇಕು? ಹಾಗೆ ಆ ಕ್ಷಮಾಗುಣವಂತನಿಗೆ ಎಷ್ಟು ಬೈದರೂ ಕೂಡ ಏನು ವಿಕಾರವಾಗುವುದಿಲ್ಲ, ಏನೇನು ವಿಕಾರವಾಗುವುದಿಲ್ಲ, ನಿರ್ವಿಕಾರವಾಗಿರ್ತಾನೆ, ಸ್ತಬ್ಧವಾಗಿರ್ತಾನೆ. ಇದು ಯಾರು ನನಗಂದೇ ಇಲ್ಲ ಅಂತ ಅನ್ಕೋತಾನ, ಅದು ಅವನ ಸ್ವಭಾವನೇ ಹಾಗೆ. ಅವನು ಇಟ್ ಈಸ್ ಹಿಸ್ ಪರ್ಸೆಪ್ಷನ್, ಇದನ್ನು ನೀವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೇಗೆ ಅಂತ ಸಾಧ್ಯವೇ ಇಲ್ಲ. ಅವನ ದೃಷ್ಟಿಕೋನವೇ ಹಾಗಿದೆ ಅವನಿಗೆ. ಹಾಗಾಗಿ ಅವನು ನೋಡೋ ದೃಷ್ಟಿಯೇ ಹಾಗಿದೆ. ಹಾಗಾಗಿ ಅವನಿಗೆ ಏನ್ ಪೀಡೆ ಆಗುದಿಲ್ಲ, ಅವನಿಗೆ ಸುಖವಾಗಿರ್ತಾನೆ. ಅದಕ್ಕೆ ಹೇಳ್ತಾರೆ, ಅತೃಣೇ ಪತಿತೋ ವಂಧಿ ಸ್ವಯಮೇವೋಪಶಮ್ಯತಿ. ಹುಲ್ಲಿದ್ದಲ್ಲಿ ಕೆಂಡ ಬಿದ್ರೆ ಸುಟ್ಟು ಹೋಗುತ್ತೆ, ಹುಲ್ಲಿಲ್ಲದೆ ಇದ್ದಲ್ಲಿ ಕೆಂಡ ಬಿದ್ರೆ ಬೂದಿಯಾಗಿ ಹೋಗ್ತಾನೆ ತಾನು. ಹಾಗೆ ಇವನು ಸಿಟ್ಟಿಗೆ ಬಂದವ ಎಷ್ಟು ಬೈತಾನೆ? 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಬೈದು 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 ಮುಗಿಸಿದ. ಆಮೇಲೆ ಏನ್ ಮಾಡ್ತಾನೆ? ಏನೂ ಮಾಡ್ಲಿಕ್ಕಿಲ್ಲ, ಸುಮ್ಮನ ಹಾಗೆ ಶಾಂತನಾಗ್ತಾನೆ. ಏಕೋ ಧರ್ಮ ಪರಂ ಶ್ರೇಯ ಕ್ಷಮೈಕಾ ಶಾಂತಿರುತ್ತಮ ರಾಜಾನಂ ಚಾವಿರೋದ್ಧಾರಂ ಬ್ರಾಹ್ಮಣಂ ಚಾಪ್ರವಾಸಿನಂ ದ್ವೇ ಕರ್ಮಣಿ ನರಃಕುರ್ವನ್ ಅಸ್ಮಿನ್ ಲೋಕೆ ದಾವಿಮೋ ಗ್ರಸತೆ ಭೂಮಿ ಸರ್ಪೋ ವಿದಶಯಾನಿವ ರಾಜಾನಂ ಚಾವಿರೋದ್ಧಾರಂ. ಯಾರು ಯುದ್ಧ ಮಾಡುವುದಕ್ಕೆ ಸಿದ್ಧನಿಲ್ಲ, ತಪ್ಪು ಮಾಡಿದ್ದಕ್ಕೆ ಶಾಸನ ಮಾಡಲಿಕ್ಕೆ ತಯಾರಿಲ್ಲ, ಅಂಥ ಮನುಷ್ಯನನ್ನ, ಅಂಥ ರಾಜನನ್ನ ಭೂಮಿ ಶಪಿಸ್ತದೆ. ಇಂಥ ರಾಜ ಇದ್ದೇನ್ ಪ್ರಯೋಜನ? ತಪ್ಪು ಮಾಡಿದವರನ್ನ ಶಾಸನ ಮಾಡದಿದ್ದಂತಹ ವ್ಯಕ್ತಿ ರಾಜನೇ ಅಲ್ಲ ಅವನು ಅಂತ ಭೂಮಿ ಅವನನ್ನ ಶಪಿಸ್ತದೆ. ಇನ್ನೊಬ್ಬನನ್ನ ಶಪಿಸ್ತದೆ ಭೂಮಿ, ಯಾರನ್ನ? ಓದದಿರುವ, ಜ್ಞಾನಕ್ಕಾಗಿ ಪ್ರಯತ್ನಿಸದಿರುವ ಬ್ರಾಹ್ಮಣನನ್ನ ಶಪಿಸ್ತದೆ. ಬ್ರಾಹ್ಮಣಂಚ ಅಪ್ರವಾಸಿನಂ, ಯಾರು ಓದುವುದಿಲ್ಲ, ಪ್ರವಾಸ ಮಾಡುವುದು ಅಂದ್ರೆ ಅಧ್ಯಯನಕ್ಕಾಗಿ ಯಾರು ಪ್ರವಾಸವನ್ನು ಮಾಡುವುದಿಲ್ಲ, ಅಂಥ ಬ್ರಾಹ್ಮಣನನ್ನ ಶಪಿಸ್ತದೆ. ಹಾಗೂ ದುಷ್ಟರನ್ನ ದಂಡನ ಮಾಡದಿರುವ ರಾಜನನ್ನ ಶಪಿಸ್ತದೆ ಭೂಮಿ. ಹಾಗಾಗಿ ದ್ವೇ ಕರ್ಮಣೆ ನರಃಕುರ್ವನ್ ಅಸ್ಮಿನ್ ಲೋಕೆ ವಿರೋಚತೆ ಅಬ್ರುವನ್ ಪರುಷಂ ಕಿಂಚಿತ್ ಅಸತೋ ಅನರ್ಚಯಂಸ್ತಥಾ. 2 ಕೆಲಸ ಮಾಡಿದರೆ ಜಗತ್ತು ಬಹಳ ಮೆಚ್ಚುತ್ತದೆ. ಅದರೊಳಗೆ ಒಂದು ಕೆಲಸಕ್ಕಂತೂ ಬಹಳ ಮೆಚ್ಚುತ್ತದೆ. ಯಾರಿಗೂ ಕೆಟ್ಟ ಮಾತನ್ನ ಆಡ್ಲೇಬಾರದಂತೆ. ಯಾರು ಯಾರಿಗೂ ಕೆಟ್ಟ ಮಾತನ್ನ ಆಡುವುದಿಲ್ಲ, ಅವರು ಎಲ್ಲರಿಗೂ ಬೇಕಾದವರಾಗಿರ್ತಾರೆ. ಅಬ್ರುವನ್ ಪುರುಷಂ ಕಿಂಚಿತ್ ಅಸತೋ ಅನರ್ಚಯಂಸ್ತಥ ದಾವಿಮೌ ಪುರುಷ ವ್ಯಾಘ್ರೌ ಪರಪ್ರತ್ಯೇಕಾರಿಣೌ ಸ್ತ್ರೀಯ ಕಾಮಿತ ಕಾಮಿನ್ಯಃ ಮೂರ್ಖ ಪೂಜಿತ ಪೂಜಕಾಹ. ವಿಚಿತ್ರವಾದಂಥ, ಇನ್ನೊಬ್ಬರ ವಿಶ್ವಾಸದ ಮೇಲೆ ತಾವು ಮಾಡುವಂತಹ ಜನರು ಇಬ್ಬರು. ತಾವು ವಿಚಾರ ಮಾಡಿ ಮಾಡುವುದಿಲ್ಲ, ಇನ್ನೊಬ್ಬರ ವಿಶ್ವಾಸದ ಮೇಲೆ ತಾವು ಮಾಡ್ತಾರೆ, ತಮಗೆ ಬಹಳ ವಿಚಾರ ಮಾಡುವುದಿಲ್ಲ. ಇಂಥವರು ಇಬ್ಬರು. ಮೂರ್ಖಾಹ ಪೂಜಿತ ಪೂಜಕಾಹ. ಮೂರ್ಖರು 4 ಜನ ಒಬ್ಬ ವ್ಯಕ್ತಿಯನ್ನ ದೊಡ್ಡವ ಅಂತ ಹೇಳಿ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಮೂರ್ಖರು ಅದನ್ನ ಕಣ್ಣು ಮುಚ್ಚಿ ಫಾಲೋ ಮಾಡ್ತಾರೆ. ಸಂಖ್ಯೆ 10,000, ಲಕ್ಷ, 10 ಲಕ್ಷ, 10 ಕೋಟಿ ಎಷ್ಟು ಬೆಳಿಬಹುದು. ಯಾಕೆಂದ್ರೆ ಅವರಿಗೆ ಸ್ವಂತ ಬುದ್ಧಿ ಇಲ್ಲ. ಹಾಗಾಗಿ ಅದೊಂದು ಮಾಸ್, ಅದೊಂದು ಮಾಬ್, ಅವರಿಗೆ ವಿವೇಕ ಇಲ್ಲ. ಹಾಗಾಗಿ ಅವರು ಯಾರನ್ನಾದ್ರೂ ಪೂಜೆ ಮಾಡ್ಲಿಕ್ಕೆ ತಯಾರವು. ಮೂರ್ಖಾಹ ಪೂಜಿತ ಪೂಜಕಾಹ. ಇವರು ತಮ್ಮದನ್ನ ತಾವು ವಿಚಾರ ಮಾಡಿ ಮಾಡುವ ಗೋಜಿಗೆ ಹೋಗುವುದಿಲ್ಲ. ಬೇರೆಯವರೆಲ್ಲ ಪೂಜೆ ಮಾಡಿದ್ರೆ, ಗೌರವ ಮಾಡಿದ್ರೆ, ಸತ್ಕಾರ ಮಾಡ್ತಾ ಹೋಗಿಬಿಡ್ತಾರೆ. ಈ ತರಹದ ಒಂದು ಹುಚ್ಚು ಮೂಡೇನಿದೆ, ಮಾಬ್ ಸೈಕಾಲಜಿ ಅಂತ ಏನಿದೆ, ಆ ತರಹದ ಸೈಕಾಲಜಿಯ ಕೆಲಸವಾಗತಕ್ಕಂಥದ್ದು ಒಂದು ಜಾತಿ. ಅವರಿಗೆ ಹೇಳ್ತಾರೆ ಪರಪ್ರತ್ಯೇಕಾರಿಣ, ಇನ್ನೊಬ್ಬರ ವಿಶ್ವಾಸದಿಂದ ತಾನು ಮಾಡುವ. ಮೂರ್ಖಾಹ ಪೂಜಿತ ಪೂಜಕಾಹ. ಇನ್ನೊಬ್ಬರಿದ್ದಾರೆ, ಅವರ ಹೆಸರು ಹೇಳಿದ್ರೆ ನನಗೆ ಹೊಡಿತಾರೆ ಜನ, ಆದ್ದರಿಂದ ನಾನು ಹೇಳುವುದಿಲ್ಲ. ಇಬ್ಬರು ಅಂತ ಹೇಳಿದ್ದಾರೆ, ಅದರೊಳಗೆ ಒಬ್ಬರನ್ನ ನಾನು ಹೇಳಿದೆ. ದ್ವಾವಿಮೌ ಕಂಟಕೌ ತೀಕ್ಷ್ಣೌ ಶರೀರ ಪರಿಶೋಷಿಣೌ ಯಶ್ಚಾಧನ ಕಾಮಯತೆ ಯಶ್ಚ ಕುಪ್ಯತ್ಯದೀಶ್ವರ ಪ್ರಭುಶ್ಚ ಕ್ಷಮಯಾಯುಕ್ತ
ದರಿದ್ರಶ್ಚ ಪ್ರಧಾನವಾನ್ ನ್ಯಾಯಾಗತಸ್ಯ ದ್ರವ್ಯಸ್ಯ ಬೋದ್ಧವ್ಯೌ ದೌ ಅತಿಕ್ರಮೌ. ನ್ಯಾಯದಿಂದ ಗಳಿಸಿದ ಹಣವೇನಿದೆ ಆ ಹಣವನ್ನ ಎರಡು ರೀತಿಯಿಂದ ವಿನಿಯೋಗ ಮಾಡಬೇಕು. ಅದನ್ನು ಮಾಡಿದರೆ ಮಾತ್ರ ಒಳ್ಳೆಯದು. ಅದನ್ನು ಎರಡೂ ಬಿಟ್ಟು ಅದಕ್ಕೆ ವಿಪರೀತವಾಗಿ ಮಾಡಿದರೆ ಮಹಾ ಅನರ್ಥ. ಅದೇನದು? ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇಚ ಅಪ್ರತಿಪಾದನಂ. ಬಹಳ ಒಳ್ಳೆಯ ಮಾತು. ಪಾತ್ರರಿಗೆ ದಾನ ಕೊಡುವುದು, ಕೊಡ್ಲಿಲ್ಲ. ಅಪಾತ್ರರಿಗೆ ದಾನ ಕೊಟ್ಟ. ಪಾತ್ರರಿಗೆ ದಾನ ಕೊಡಬೇಕು, ಅದನ್ನು ಬಿಟ್ಟು ಬಿಟ್ಟ. ಒಳ್ಳೆಯವರಿಗೆ ಯೋಗ್ಯರಿಗೆ ದಾನವನ್ನು ಕೊಡ್ಲಿಲ್ಲ, ಅಯೋಗ್ಯರಿಗೆ ದಾನವನ್ನು ಕೊಟ್ಟ. ಇದೆರಡೂ ಕೂಡ ಅಷ್ಟೇ ಘೋರವಾದ ಪಾಪ. ನ್ಯಾಯದಿಂದ ಗಳಿಸಿದ್ದಿ, ಹಣವನ್ನ ಸಂಪಾದನೆ ಮಾಡಿದ್ದಿ, ಹಣ ನಿನ್ನ ಹತ್ರ ಇದೆ, ನಿನ್ನ ಹಣ, ಅದನ್ನ ಯೋಗ್ಯವಾದ ರೀತಿಯಲ್ಲಿ ನೀನು ವಿನಿಯೋಗ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂತಾದರೆ ಅದು ಎರಡು ಅನ್ಯಾಯವಾದಂತೆ, ಬಹಳ ದೊಡ್ಡ ಅನ್ಯಾಯ ಮಾಡಿದಂತೆ ನೀನು ಗಳಿಸಿದ ಹಣಕ್ಕೆ. ಆದ್ದರಿಂದ ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇಚ ಅಪ್ರತಿಪಾದನಂ. ಇವತ್ತಿನ ಜಗತ್ತಿನೊಳಗೆ ಯಾರಿಗೆ ದಾನ ಕೊಡಬೇಕು, ಯಾರಿಗೆ ದಾನ ಕೊಡಬಾರದು ಅಂತ ವಿವೇಕ ಸಾಕಷ್ಟು ಕಡಿಮೆ ಇದೆ. ಎಲ್ಲವೂ ಕಡಿಮೆ ಇದೆ. ಹಾಗಾಗಿ ಅದು ಒಂದು ಅದರ ಜೊತೆ ಕಮ್ಮಿ ಆಗಿದೆ. ಬಾಳೆ ಅಂತಲೇ ಕಡಿಸಿಕೊಳ್ಳುವ ಕಾರಣವಿಲ್ಲ. ಹೇಳೋ ತಾತ್ಪರ್ಯ, ದಾನದ ಬಗ್ಗೆ ಶಾಸ್ತ್ರದಲ್ಲಿ ಹೇಳಿದ ನಿಯಮಗಳನ್ನ ನೋಡ್ತಾ ಹೋದರೆ ದಾನಕ್ಕೆ ಪಾತ್ರರು ಸಿಗ್ತಾರೋ ಇಲ್ಲೋ ಅಂತನ್ನುವಷ್ಟು ಆಶ್ಚರ್ಯವಾಗುತ್ತೆ. ಅಷ್ಟು ವಿಚಿತ್ರವಾಗಿದೆ, ಭಾರಿ ವಿಚಿತ್ರವಾಗಿರುವಂತ. ದಾನಕ್ಕೆ ಪಾತ್ರರು ಯಾರು ಅಂತನ್ನುವುದನ್ನು ಹೇಳ್ತಾ 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 ನೂರಾರು ನಿಯಮಗಳನ್ನು ಹೇಳ್ತಾರೆ. ಅಷ್ಟೆಲ್ಲ ನಿಯಮವಿದ್ದಂತಹ ಉತ್ತಮನಾದ ಬ್ರಾಹ್ಮಣ ಒಬ್ಬ ವ್ಯಕ್ತಿ ಸಿಗುವುದಿಲ್ಲ. ಮಹಾಭಾರತದ ಕಾಲದಲ್ಲಿ ದ್ರೋಣಾಚಾರ್ಯರು ಒಂದು ಮಾತು ಹೇಳ್ತಾರೆ. ಮಹಾಭಾರತದ ಕಾಲದಲ್ಲಿ ಶುದ್ಧವಾದ ದಾನ ಕೊಡುವವ ಸಿಗಲಿಲ್ಲ ದ್ರೋಣಾಚಾರ್ಯರಿಗೆ. ಉತ್ತಮನಾದ ಯೋಗ್ಯನಾದ ದಾತ ಸಿಗಲಿಲ್ಲ ಮಹಾಭಾರತದ ಕಾಲದಲ್ಲಿ. ಅವರು ಹೇಳ್ತಾರೆ, ನಾನು ಆಂತಾದಾಂತಂ, ಈ ದಿಕ್ಕಿನಿಂದ ಆ ದಿಕ್ಕಿನವರೆಗೆ ಎಲ್ಲ ಕಡೆಗೆ ನೋಡಿ ಬಂದೆ, ನಾನು ಯಾರು ಉತ್ತಮರಾದ ದಾನಿಗಳಿಲ್ಲ, ಆದ್ದರಿಂದ ನಾನು ಯಾರಿಂದಲೂ ಆಕಳನ್ನು ಪಡೆಯಲಿಲ್ಲ. ಆಕಳು ಸಿಗಲಿಲ್ಲ ಅಂತನ್ನೋದಕ್ಕಾಗಿ ಪರಶುರಾಮ ದೇವರ ಹತ್ರ ಹೋಗಿ ವಿದ್ಯೆಯನ್ನು ಕಲಿತು ತಿರುಗಿ ಬಂದದ್ದಾಯ್ತು. 12 ವರ್ಷ ಹೋದದ್ಯಾಕೆ? ಅಶ್ವತ್ಥಾಮಾಚಾರ್ಯರಿಗೆ ಒಂದು ಹಾಲು ಕುಡಿಸುವುದಕ್ಕೆ ಅವರಿಗೆ ಆಕಳು ಬೇಕಾಗಿತ್ತು. ಆದರೆ ಒಂದು ಯಾವ ಕಾಲದಲ್ಲಿ ಯಾವ ದೃಪದ ರಾಜ ಮುಂದೆ ಇದೇ ದ್ರೋಣರನ್ನು ಕೊಲ್ಲುವುದಕ್ಕಾಗಿ ಯಾಜೋಪಯಾಜರನ್ನು ಕರೆಸಿ ಅರ್ಬುದ ಆಕಳಗಳನ್ನ ದಾನ ಕೊಟ್ಟ, 10 ಕೋಟಿ ಆಕಳಗಳನ್ನ ದಾನ ಕೊಡುವ ಕಾಲದಲ್ಲಿ ಒಬ್ಬ ಉತ್ತಮ ದಾತ ನನಗೆ ಸಿಗಲಿಲ್ಲ ಅಂತ ದ್ರೋಣಾಚಾರ್ಯರು ಓಪನ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಹೇಳಿ ನೋಡೋಣ. ಅಂದ್ರೆ ದಾನ ಕೊಡುವವನಲ್ಲಿ ಎಷ್ಟು ಪಾತ್ರತೆ ಬೇಕು, ದಾನ ತೆಗೆದುಕೊಳ್ಳುವವನಲ್ಲಿ ಅದರ 10ರಷ್ಟು ಪಾತ್ರತೆ ಬೇಕು. ಹಾಗಾಗಿ ದಾನ ಕೊಡುವವನೂ ಇವತ್ತು ದುರ್ಮಿಲ, ದಾನ ತೆಗೆದುಕೊಳ್ಳುವುದಕ್ಕೂ ದುರ್ಮಿಲ.